ರಾತ್ರಿ ಲೈಟಿನ ಆಫ್ ಮಾಡಿಲ್ವಲ್ಲಿ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ನೆನ್ನೆಗಿಂತ ಸ್ವಲ್ಪ ಬೆಟರ್ ಇದ್ದೀನಿ. ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ತಿಂಡಿ ಎಲ್ಲ ಮಾಡ್ಕೊಳ್ಳೋಣ. ನೆನ್ನೆಲ್ಲ ಹೋಟೆಲ್ ತಿಂದರೆ ಬಾಕ್ಸಿಗೆ ತೊಗೊಂಡೋಗಿದ್ದೆ, ತಿಂದ್ಬಿಟ್ಟು ಮನೇನೋ ಹೋಟೆಲ್ದು ಅಂತ ಹೇಳ್ಬಿಟ್ಟು ಇವಾಗ ಬೆಳಗ್ಗೆ ಎದ್ಬಿಟ್ಟು ರಾತ್ರಿ ನಾನೇ ಸ್ವಲ್ಪ ಮಾಡಿದೆ. ನಮ್ಮ ಮನೆಯವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅಡುಗೆ ಮಾಡೋಕ್ಕೆಲ್ಲ. ಕಾಯೆಲ್ಲ ತುರ್ಕೊಡೋದು, ತರಕಾರಿ ಹೆಚ್ಕೊಡೋದು ಅದು ಮಾಡಿಕೊಟ್ರು. ನಾನು ಸ್ವಲ್ಪ ಸಾಂಬಾರು ಮಾಡಿಕೊಟ್ಟೆ. ಅವ್ರು ರೈಸ್ ಮಾಡಿ ಮುದ್ದೆ ಮಾಡಿದರು. ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಿದ್ರು ಅವರೇ. ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕಿದ್ದಾಯಿತು. ಬೆಳಗ್ಗೆ ಎದ್ಬಿಟ್ಟು ಇವಾಗ ನಾನು ರಾತ್ರಿನೇ ಪಲಾವ್ಗೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಟಿಫನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವಾಗ ಪಲಾವ್ ಕೂಡ ರೆಡಿ ಆಯಿತು. ಒಂದು 6:45 7 ಗಂಟೆ ಹತ್ತಿರನೇ ಆಗೋಯ್ತು. ಇವತ್ತು ಬೇಗನೆ ವ್ಯಾನ್ ಬರುತ್ತೆ 7:40 ಅಂತ ಮೆಸೇಜ್ ಹಾಕಿರೋ. ಅದಕ್ಕೋಸ್ಕರ ಇವಾಗ ಕುಕ್ಕರಲ್ಲಿ ಏರ್ ಹೋಗಿರಲಿಲ್ಲ, ಅದಕ್ಕೆ ಏರ್ ಬಿಡ್ತಾಯಿದ್ದೀನಿ. ಮತ್ತು ಬೇಗ ಬಿಸಿದು ತಿನ್ನೋಕ್ಕಾಗಲ್ವಲ್ಲ. ವ್ಯಾನ್ ಬಂದು ನಿಂತ್ಕೊಬಿಟ್ರೆ ಗಬ ಬಂದು ತಿಂದ್ಬಿಟ್ಟು ಹೋಗ್ಬಿಡ್ತಾಳೆ. ಅದಕ್ಕೋಸ್ಕರ ಪ್ಲೇಟಿಗೆ ಹಾಕ್ಬಿಟ್ರೆ ಇವಾಗ ನಿಧಾನಕ್ಕೆ ತಿಂದ್ಬಿಟ್ಟು ಹೋಗ್ತಾಳೆ ಅಂತೇಳ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ತಿದ್ದೀನಿ. ಅದು ಮಿಕ್ಸೇ ಆಯ್ತಿಲ್ಲ. ಏನಂದರೆ ಇವತ್ತು ಸೋನೆ ಮಸೂರಿ ರೈಸ್ ಖಾಲಿಯಾಗಿತ್ತು. ಸಣ್ಣದು ಬರುತ್ತಲ್ಲ ಅದನ್ನೇ ಹಾಕ್ಬಿಟ್ಟು ಮಾಡಿದೆ. ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು. ಪಲಾವ್ಗೆ ಸೂಪರಾಗಿರುತ್ತೆ ಅದು ಕೂಡ. ಅದು ಒಂಥರ ಮೆತ್ತಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಬೈತಾಯಿದ್ಲು, ಸೋನೆ ಮೊಸರು ಹಾಕೋದು ಬಿಟ್ಬಿಟ್ಟು ಇದು ಹಾಕಿದೆಯಲ್ಲಮ್ಮ ಊಟದಕ್ಕೆ ಅಂತೇಳ್ಬಿಟ್ಟು. ಏನಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಇವಾಗ ರೈಸ್ ಕೂಡ ಮಿಕ್ಸ್ ಮಾಡ್ತಿದ್ದೀನಿ. ಅವಳೇ ಮೊಸರು ಗೊಜ್ಜು ಮಾಡೋಣ ಅಂತ ಕೇಳಿದೆ. ಅದಕ್ಕೆ ಮೊಸರು ಗೊಜ್ಜೆಲ್ಲ ಮಧ್ಯಾಹ್ನಕ್ಕೆ ಹಾಳಾಗುತ್ತೆ, ಮೊಸರನ್ನ ತೊಗೊಂಡೋಗ್ತೀನಿ ಅಂತ ಅಂದು ಸರಿ ಆಯಿತು ಅಂತೇಳ್ಬಿಟ್ಟು ಇವಾಗ ಪಲಾವೆಲ್ಲ ಮಿಕ್ಸ್ ಮಾಡಿ ಇವಾಗ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಮಗಳನ್ನ ಕಾಲೇಜ್ಗೆ ಎಲ್ಲ ಕಳಿಸಿದ್ದಾಯಿತು. ಕಾಲೇಜ್ಗೆ ಹೋದ್ಮೇಲೆ ಅವಳು ನಮ್ಮ ಮನೆಯವ್ರು ಕೂಡ ಡ್ಯೂಟಿಗೆ ಹೊರಟರು. ಅವರೆಲ್ಲ ಹೊರಟ ಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು. ಹೊರಗಡೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಹಾಗೆ ನೆಲ ಒರೆಸಿರಲಿಲ್ಲ 2 ಡೇಸಿಂದ. ಸೊ ಇವತ್ತು ನೆಲ ಎಲ್ಲ ಒರೆಸಿ ಆ ಟೀಫ ಎಲ್ಲ ಹಾಲಿಗಿಡೋಣ ಅಂತೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆದು ಸ್ವಲ್ಪ ವಾರ್ಡ್ರಬ್ದು ಎಲ್ಲ ಡೋರೆಲ್ಲ ಒರೆಸ್ಬೇಕಿತ್ತು. ಅದನ್ನೆಲ್ಲ ಒರೆಸ್ಬಿಟ್ಟು ಇವಾಗ ಟಿಫನ್ ತಿನ್ನೋಣ ಅಂತೇಳ್ಬಿಟ್ಟು ಕಿಚನಿಗೆ ಬಂದಿದ್ದೀನಿ. ಇನ್ನು ಪಾತ್ರೆ ಒಣಗಿರೋವೆಲ್ಲನೂ ಸ್ವಲ್ಪ ಜೋಡಿಸ್ಬೇಕು. ಇವಾಗ ಟೈಮ್ ಆಗಿತ್ತು, ಸ್ವಲ್ಪ ಜಾಸ್ತಿ ಕೆಲಸನೇ ಮಾಡಿದೆ. ಅದಕ್ಕೋಸ್ಕರ ಹೊಟ್ಟೆ ಸಿಕ್ತು. ಇವಾಗ ತಿಂಡಿ ತಿನ್ನೋಣ ಅಂತೇಳ್ಬಿಟ್ಟು ನಾನು ಕೂಡ ತಿಂಡಿ ಹಾಕೊಂಡು ತಿಂದು ಸ್ವಲ್ಪ ದೋಸೆಗೆ ಅಕ್ಕಿ ಕೂಡ ನೆನೆಸ್ಬೇಕಿತ್ತು. ಅದನ್ನು ಕೂಡ ನೆನೆಸಿದ್ರಾಯ್ತು. ತಿಂಡಿ ತಿಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮೇಲೆ ಅಕ್ಕಿ ನೆನೆಸ್ಬಿಟ್ಟು ರೂಮ್ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ರಾತ್ರಿ ಸಾಂಬಾರು ಇವಾಗ ತಿಂಡಿ ಹಾಕೊಂಡು ತಿಂತಾಯಿದ್ದೀನಿ. ಬಿಸಿ ಮಾಡಿರಲಿಲ್ಲ, ಇವಾಗ ಅದನ್ನು ಕೂಡ ಬಿಸಿ ಮಾಡಿಟ್ಬಿಟ್ಟು ತಿಂಡಿ ಹಾಕೊಂಡು ತಿಂದ್ಬಿಟ್ರೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೋದು ಅಂತೇಳ್ಬಿಟ್ಟು ಇವಾಗ ಲೈಟ್ರನ್ನ ಹುಡುಕ್ತಾಯಿದ್ದೀನಿ. ಎಲ್ಲೋ ಇಟ್ಬಿಟ್ಟಿದ್ದೀನಿ, ಲೈಟ್ರ್ ಸಿಗ್ತಾನೆ ಇಲ್ಲ ಗೈಸ್. ಆಮೇಲೆ ಸಿಕ್ತು. ಪಾತ್ರೆ ಸಣ್ಣಗೆ ಸೇರ್ಕೊಬಿಟ್ಟಿತ್ತು. ಇವಾಗ ಲೈಟ್ರ್ ಸಿಗ್ತಾ ಇನ್ನು ಸ್ಟವ್ ಹಚ್ಚಿ ಸಾಂಬಾರು ಕೂಡ ಬಿಸಿಗೆ ಇಟ್ಬಿಟ್ಟು ಮತ್ತೆ ಕೂಡ ತಿಂಡಿ ಹಾಕ್ಕೊಟ್ಟು ನಾನು ಕೂಡ ತಿಂಡಿ ಹಾಕ್ಕೊಂಡು ತಿಂದು ನೋಡಿ ಬಟ್ಟೆ ಅಷ್ಟಿದ್ದಾವೆ, ಅದನ್ನು ಕೂಡ ಮಡಚಬೇಕು. ಇಷ್ಟು ಪಾತ್ರೆ ಇದ್ದಾವೆ ತೊಳಿಬೇಕು. ಇನ್ನೊಂದು ಸ್ವಲ್ಪ ತಿಂಡಿ ಮಾಡಿದವೆಲ್ಲ ಇದ್ದಾವೆ, ಅದನ್ನು ತೊಳೆದ್ಬಿಟ್ಟು ಅಕ್ಕಿ ನೆನೆಸಿ ರೂಮೆಲ್ಲ ಕ್ಲೀನ್ ಮಾಡಬೇಕು. ಬನ್ನಿ ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ ಕೊನೆವರೆಗೂ ನೋಡಿ. ಏನೇನೆಲ್ಲ ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್.
ದಪ್ಪಕ್ಕೇನಾದರೂ ಯೂಸ್ ಮಾಡ್ತೀನಿ, ಅಥವಾ ಸೊಸೈಟಿ ಅಕ್ಕಿ ಬರುತ್ತಲ್ಲ ಸೊಸೈಟಿ ಅಕ್ಕಿ ಅದನ್ನಾದರೂ ಯೂಸ್ ಮಾಡ್ತೀನಿ. ನಮ್ಮ ಮನೆಯವರು ಸೊಸೈಟಿ ಅಕ್ಕಿ ಈ ಸಲ ತಂದಿರಲಿಲ್ಲ, ದಪ್ಪ ಅಕ್ಕಿ ತಗೊಬಂದಿದ್ದು. ಈಗ ಅದನ್ನೇ ಕೂಡ ನೆನೆಸ್ತಾ ಇದ್ದೀನಿ. ಅವಲಕ್ಕಿ ಮತ್ತು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಗೂ ಮೆಂತ್ಯ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಇವಾಗ ನೆನೆ ಹಾಕ್ತಾಯಿದ್ದೀನಿ ಅಕ್ಕಿನೂ ಕೂಡ. ಇವಾಗ ಅಕ್ಕಿ ನೆನೆಸ್ಬಿಟ್ಟು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡೋಕ್ಕಿತ್ತು. ಹಾಗೆ ಕಿಟಕಿ ಎಲ್ಲ ಸ್ವಲ್ಪ ಡೆಸ್ಟು ಕೂತಿತ್ತು, ಕಿಟಕಿ ರಾಡಲ್ಲೆಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡು ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ಅದಕ್ಕೋಸ್ಕರ ಇವಾಗ ರೂಮಿಗೆ ಬಂದ್ಬಿಟ್ಟು ಆ ಸ್ಕರ್ಟನ್ನೆಲ್ಲ ರಿಮೂವ್ ಮಾಡಿ ಬೇರೆ ಸ್ಕರ್ಟನ್ನು ಹಾಕಿ ಇವಾಗ ಕಿಟಕಿ ರಾಡೆಲ್ಲ ಒರೆಸ್ಬಿಟ್ಟು ಬೆಡ್ಡೆಲ್ಲ ಒದ್ರಿಬಿಟ್ಟು ಇವಾಗ ಬೆಡ್ರೂಮ್ ಕೂಡ ಕ್ಲೀನ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಇನ್ನು ನನ್ನ ಮಗಳ ರೂಮ್ ಕೂಡ ಸಂಡೇ ಕ್ಲೀನ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಅವಳ ರೂಮು ಕೂಡ ಸ್ವಲ್ಪ ಬೆಡ್ ಕವರೆಲ್ಲ ಚೇಂಜ್ ಮಾಡಬೇಕು, ಹಾಗೆ ಕಿಟಕಿದು ರಾಡೆಲ್ಲ ಒರೆಸ್ಬೇಕು, ಮತ್ತು ಸ್ಕರ್ಟನ್ನೆಲ್ಲ ತೆಗಿಬೇಕು ಅವಳ ರೂಮ್ದು ಕೂಡ. ಇವಾಗ ಅದಕ್ಕೆ ಇವತ್ತು ನನ್ನ ರೂಮ್ ಕ್ಲೀನ್ ಮಾಡ್ಕೊಬಿಡೋಣ, ನಾಳೆ ಸ್ವಲ್ಪ ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡಿದ್ರಾಯಿತು. ಬೆಳಗ್ಗೆ ಟಿಫನ್ ಮಾಡ್ತೀನಲ್ಲ ಆವಾಗಲೇ ಬೆಳಗ್ಗೆ ಸಾಂಬಾರು ಮಾಡಿ ಇಟ್ಬಿಟ್ರೆ ಮಧ್ಯಾಹ್ನ ರೈಸು ಅಥವಾ ಮುದ್ದೆ ಏನಾರು ಮಾಡ್ಕೊಂಡ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ರೂಮ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ವಾರ್ಡ್ರೋಬ್ನ ಎಷ್ಟೇ ನೀಟಾಗಿ ಇಟ್ಕೊಳ್ಳಿ ಆರ್ಗನೈಸೇಷನ್ ಆಗಿ, ಬಟ್ ಅದು ಮೆಸ್ಸಿ ಆಗಿರುತ್ತೆ. ಫಟಾಫಟ ಅಂತ ತಗೊಳ್ಳೋದು, ಬಟ್ಟೆನ ಹಂಗೆ ತುರ್ಕೋದು. ಈಗ ಇವತ್ತು ಜೋಡಿಸಿರ್ತೀನ, 1-2 ಡೇಸ್ ಅಷ್ಟೇ ಚೆನ್ನಾಗಿ ನೀಟಾಗಿರೋದು ನನ್ನ ಕಡೆ ವಾರ್ಡ್ರೋಬ್. ಯಾವ ಬೇಕೋ ಅದು ಅಡಿಗಡೆ ಎಲ್ಲ ಸೇರ್ಕೊಂಡ್ಬಿಟ್ಟು ತೆಗಿಯೋದು ಹಾಕೋದು ಅದೇ ಆಗಿಬಿಡುತ್ತೆ. ಫುಲ್ ಮೆಸ್ಸಿ ಥರನೇ ಆಗುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರು ನಾನು ವಾರ್ಡ್ರೋಬು ಹಂಗೆ ಆಗುತ್ತೆ. ಡ್ರೆಸ್ ಕವರ್ಡ್ ಮಾತ್ರ ಹಂಗಾಗಿರುತ್ತೆ. ಸ್ಯಾರಿದೇನು ರೇರಲ್ವ ವೇರ್ ಮಾಡೋದು, ಅದು ನೀಟಾಗೇ ಇರುತ್ತೆ. ಅದಕ್ಕೆ ಸರಿ ಆಯ್ತು ಅಂತಬಿಟ್ಟು ಇವಾಗ ನಮ್ಮ ಮನೆಗೆ ಒಂದು ವ್ಯಾಕ್ಯೂಮ್ ಕ್ಲೀನರ್ ಕೊಡಿಸ್ರಿ, ಎಲ್ಲ ಡಸ್ಟಿಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದೆ. ಅವರು ವ್ಯಾಕ್ಯೂಮ್ ಕ್ಲೀನರು ಇದು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಆಫರ್ ಬಿಡ್ತಾರಲ್ಲ, ಅವಾಗ ನೋಡಿದ್ರಾಯ್ತು ಬಿಡು ಕೊಡಿಸ್ತೀನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತೇಳ್ಬಿಟ್ಟು ಇವಾಗ ನಾನೇ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆ ಕಟ್ಟಿತೊಳಿಂದ ಒಂದು ವ್ಯಾಕ್ಯೂಮ್ ಕ್ಲೀನರ್ ಕೊಡಿಸ್ರಿ ಅಂತ ನಾನು ತಾಳ್ಮೆ ಇದ್ದ 4 ಇಯರ್ಸ್ ಕಾದಿದ್ದಾಯ್ತು ಗೈಸ್. ಆದರೆ ನಮ್ಮ ಮನೆಯವ್ರು ಕೊಡಿಸೇ ಇಲ್ಲ. ಹಾಸನ್ಗೆಲ್ಲ ರಿಲಯನ್ಸ್ ಮಾರ್ಟಿಗೆ ಎಲ್ಲಾರು ಹೋದಾಗ ಜ್ಞಾಪಕನೇ ಬರೋದಿಲ್ಲ, ಮನೆಗೆ ಬಂದಮೇಲೆ ಜ್ಞಾಪಕ ಬರುತ್ತೆ ಬರೋಣ ಅಂತ ನಾನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಂಟಿ ಬಂದರೆ ಇಲ್ಲ ಆಂಟಿ ಹೆಲ್ಪ್ ಮಾಡ್ತಾರೆ. ಆಂಟಿ ಅಂದರೆ ಹಬ್ಬಗಳಲ್ಲಿ ಮಾತ್ರ ಕರ್ಸ್ಕೊತೀನಿ. ರಾಡ್ ಕಿಟಕಿ ಮತ್ತು ಹೊರಗಡೆ ಧೂಳು ಹೊಡೆಯೋದು, ಸೆಲ್ಬೆಲ್ಲ ತೆಗೆಯೋದು, ಅದಕ್ಕೆಲ್ಲ ಆಂಟಿನೇ ಕರ್ಸ್ಕೊತೀನಿ. ಇಲ್ಲ ನಮ್ಮ ಮನೆಯವ್ರಿದ್ದಾಗ ನಮ್ಮ ಮನೆಯವ್ರು ಮಾಡ್ಕೊತಾಯಿದ್ರು. ಇನ್ನು ಮಾಮೂಲಿ ಕೆಲಸ ಎಲ್ಲ ನಾನೇ ಮಾಡ್ಕೊತೀನಿ. ಅಂದರೆ ಗೌರಿ ಹಬ್ಬದಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ. ಗೌರಿ ಹಬ್ಬ ಆಗಿ ಎಷ್ಟು ದಿನ ಆಯಿತು ಕ್ಲೀನೇ ಮಾಡಿರಲಿಲ್ಲ. ಬೆಡ್ ಕವರೆಲ್ಲ ಚೇಂಜ್ ಮಾಡ್ಕೊಂಡಿದ್ದೆ, ರಾಡೆಲ್ಲ ಒರೆಸಿರಲಿಲ್ಲ. ಅದಕ್ಕೆ ನಮ್ಮ ಮನೆಯವ್ರು ತುಂಬ ಡಸ್ಟ್ ಆಗಿದೆ ಒರೆಸು ಅಂತ ಹೇಳಿದ್ರು.
ಅದಕ್ಕೆ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಿತೃಪಕ್ಷ ನಾವೇನು ಇಲ್ಲಿ ಮಾಡೋದಿಲ್ಲ, ನಾವು ಊರಲ್ಲೇ ಮಾಡೋದು. 3 ಜನ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರು ಸೇರಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಹಬ್ಬ ಎಲ್ಲ ಮಾಡಿಬಿಟ್ಟು ಇನ್ನು ನಮ್ಮ ಮನೆಗಳಿಗೆ ನಾವು ಬರ್ತೀವಿ. ಸೊ ಅದಕ್ಕೋಸ್ಕರ ಅಷ್ಟು ಏನು ಇದಿರೋದಿಲ್ಲ. ಇಲ್ಲಿ ಯಾವಾಗಲೂ ಕ್ಲೀನ್ ಮಾಡ್ಕೊತಿರ್ತೀವಲ್ಲ, ನಮ್ಮ ಮನೆ ಅಷ್ಟು ಹಬ್ಬ ವರಮಹಾಲಕ್ಷ್ಮಿ ಗೌರಿ ಹಬ್ಬ ಮತ್ತು ಮಾಮೂಲಿ ಡೀಪ್ ಕ್ಲೀನಿಂಗು ಒಂದು 4 ಸಲ ಮಾಡ್ಕೊತೀನಿ, ಮಾಮೂಲಿ ಕ್ಲೀನಿಂಗ್ ಮಾಡ್ಕೊತಿರ್ತೀನಿ. ಸೊ ಅಷ್ಟು ಡೆಸ್ಟ್ ಇರೋದಿಲ್ಲ. ಸೊ ಬನ್ನಿ ಕ್ಲೀನ್ ಮಾಡಿದ್ದಾಯಿತು. ರೂಮು ಒಂದು ರೇಂಜಿಗೆ ರೆಡಿ ಆಯಿತು ಗೈಸ್. ನೋಡಿ, ಸ್ಟಿಚಿಂಗ್ ಮಿಷಿನಲ್ಲಿ ಡೆಸ್ಟ್ ಬೀಳಬಾರ್ದು ಅಂತ ವೇಲ್ ಹಾಕಿದ್ದೀನಿ. ಸ್ವಲ್ಪ ತೊಳೆ ಬಟ್ಟೆ ಐತೆ, ಅದು ಆಸೆ ಕವರೆಲ್ಲ ತೊಳೆಯೋಕ್ಕಾಗಿದ್ದೀನಿ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.